ಉಪಸ್ಥಿತರಿದ್ದರು. ಮಕ್ಕಳ ಪ್ರತಿಭೆಯನ್ನ ಈ ಇಂತಹ ವೇದಿಕೆಗಳಲ್ಲಿ ಅನಾವರಣಗೊಳಿಸಿ ಅವರಲ್ಲಿ ಇರುವಂತಹ ಸೃಜನಾತ್ಮಕ ಒಂದು ಪ್ರತಿಭೆಯನ್ನ ಹೊರ ಪ್ರಪಂಚಕ್ಕೆ ತೋರಿಸಿಕೊಡುವಂತಹ ಒಂದು ವೇದಿಕೆ. ಇಲಾಖೆಯ ಪರವಾಗಿ ನಾನು ಇಷ್ಟನ್ನೇ ಹೇಳಬಲ್ಲೆ. ಆಯೋಜಿಸಿದಂತ ಒಂದು ಒಳ್ಳೆ ಕೆಲಸ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಈ ಒಂದು ಅವಕಾಶ ನಮ್ಗೆ ಇರಲಿಲ್ಲ. ನಮ್ಗೆ ಖಾಲಿ ಪುಸ್ತಕ ಓದುವುದು ಮತ್ತೆ ನಮ್ಮಷ್ಟಕ್ಕೆ ನಾವು ಆಟೋಟದಲ್ಲಿ ಪಾಲ್ಗೊಳ್ಳೋದು ಅಷ್ಟೇ ಇದ್ದದ್ದು. ನಮ್ಮಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸುವಂತ ಅದನ್ನ ತೋರ್ಪಡಿಸುವಂತ ಒಂದು ಅವಕಾಶ ಇರಲಿಲ್ಲ. ಅದೇ ರೀತಿ ನಾನು ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಹೇಳುವಂತೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ರೀತಿಯ ಶಿಕ್ಷಕರಿರ್ತಾರೆ. ಒಂದೇ ಒಂದು ಕೊರತೆ ಇರುವಂತದ್ದು ಮೂಲಭೂತ ಸೌಕರ್ಯಗಳದ್ದು. ಅದನ್ನ ಈ SDMC ಸದಸ್ಯರು ಅದೇ ರೀತಿ ಊರಿನ ಗಣ್ಯರು ಎಲ್ಲರೂ ಸೇರಿ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅವಕಾಶವನ್ನು ಪಡೆದವನು ಅದೃಷ್ಟ ವ್ಯಕ್ತಿ, ಆದರೆ ಅವಕಾಶವನ್ನು ಸೃಷ್ಟಿ ಮಾಡಿದವನು ಬುದ್ಧಿವಂತ ವ್ಯಕ್ತಿ. ವ್ಯಕ್ತಿ ಸಮಾಜದಲ್ಲಿ ಬುದ್ಧಿವಂತ ವ್ಯಕ್ತಿಯಾಗಿ ಕಾಣಬೇಕಾದ್ರೆ ಆತನಿಗೆ ಬೇಕಾಗಿರುವಂತಹ ಮೊದಲ ಅಸ್ತ್ರ ಅಂತ ಹೇಳಿದ್ರೆ ಅದು ಶಿಕ್ಷಣ. ಈ ಶಿಕ್ಷಣ ಹೇಳಿದ್ರೆ ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಲ್ಲ, ತಮ್ಮಲ್ಲಿದ್ದ ಪ್ರತಿಭೆಯೂ ಕೂಡ ಶಿಕ್ಷಣ ಹೇಳುವಂತ ದೃಷ್ಟಿಯಿಂದ ಇವತ್ತು ಪ್ರತಿಭಾ ಕಾರಂಜಿ ಮಾಡುವುದರ ಮುಖಾಂತರ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಅಂತಾರೆ ಸಹಕಾರ ನೀಡಿದಂತ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ ಕಾಣದ ರೀತಿಯಲ್ಲಿ ಕೈಗನ್ನಡಿ ತರ 2-3 ದಿವಸಗಳಿಂದ ಈ ಶಾಲೆಯಲ್ಲಿ ಇದ್ದುಕೊಂಡು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಸಲಕರಣೆಯಿಂದ ಹಿಡಿದು ಬಹುಮಾನದವರೆಗೆ ವ್ಯವಸ್ಥೆ ಮಾಡಿದವರು CRP ಆದ ರಾಜೇಶ್ವರ ಸರ್. ನಿಮಗೆ ನಾನು ಮನದಂತರಾದ ಕೃತಜ್ಞತೆ. ಶಾಲೆಗಳು ಬೆಳಿಬೇಕಂದ್ರೆ ಇದೇ ಮುಖ್ಯ ಅಂತ. ಎಲ್ಲಿ ಊರಿನವರ ಸಹಕಾರ ಇರ್ತದೆ, ಎಲ್ಲಿ SDMC ಹಳೆ ವಿದ್ಯಾರ್ಥಿಗಳ ಸಹಕಾರ ಇರ್ತದೆ, ಅಂತ ಶಾಲೆಗಳು ಮಾದರಿಯಾಗಿ ಬರ್ತದೆ. ಕಾರಂಜಿ ಎಂಬ ಒಳ್ಳೆ ಕಾರ್ಯಕ್ರಮ ಇದು ನಮ್ಮ ಶಾಲೆಯಲ್ಲಿ ಆಯೋಜನವಾಗಿದ್ದು ತುಂಬಾ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರವಿದೆ. ಸಹಕರಿಸಿದ ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಬಂಟ್ವಾಳ ಇವರ ವತಿಯಿಂದ ಶಾಲಾ ಗೌರವ ಶಿಕ್ಷಕಿಯರ ಗೌರವಧನವನ್ನು ಶಾಲೆಗೆ ಹಸ್ತಾಂತರಿಸಲಾಯಿತು. ಬಜರೆ ಕ್ಲಸ್ಟರ್ನ CRP ರಾಜೇಶ್ ರವರು ಸ್ವಾಗತಿಸಿ ಶಾಲಾ ಮುಖ್ಯ ಶಿಕ್ಷಕರಾದ ಸುಮಿತ್ರಾ ವಂದಿಸಿದರು. ಶಿಕ್ಷಕರಾದ ಶ್ರೀಮತಿ ಸುಚಿತ್ರಾ ಹಾಗೂ ಮೆಟಿಲ್ಡಾ ಡಿಸೋಜಾ ಅವರು ಕಾರ್ಯಕ್ರಮ ನಿರೂಪಿಸಿದರು. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ PM ಶ್ರೀ ಬಜರೆ ಶಾಲೆಯು ಕಿರಿಯ ಹಾಗೂ ಹಿರಿಯ ವಿಭಾಗದಲ್ಲಿ ಪ್ರಥಮ ಸಮಗ್ರ ಪ್ರಶಸ್ತಿಯನ್ನು ಹಾಗೂ ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಹೊಕ್ಕಾಡಿಗೋಳಿ ಕಿರಿಯ ಹಾಗೂ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿತು.